ಸದ್ಯಕ್ಕೆ ಬರ್ತಿರೋ ಒಂದು ಆಕ್ಷನ್ ಥ್ರಿಲ್ಲಿಂಗ್ ಮೂವಿ ಅಂದರೆ ಅದು ಮ್ಯಾಕ್ಸ್ ಮೂವಿ. ಈ ಮ್ಯಾಕ್ಸ್ ಮೂವಿಯನ್ನು ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿದ್ದಾರೆ ಮತ್ತು ಕಿಚ್ಚ ಸುದೀಪ್ ಅವರು ಈ ಮೂವಿಯಲ್ಲಿ ಹೀರೋ ಆಗಿ ಅಭಿನಯಿಸಲಿದ್ದಾರೆ. ಕಿಚ್ಚ ಸುದೀಪ್ ಅವರು ಇದ್ರೆ ಸಾಕು ಒಂಥರ ಥ್ರಿಲ್ಗಳು ಮೂವಿಯಲ್ಲಿ ಇರುತ್ತವೆ. ಏನಿದು ಮ್ಯಾಕ್ಸ್ ಮೂವಿ, ಯಾವ ಕಾರಣಕ್ಕಾಗಿ ಈ ಮೂವಿಯನ್ನು ತೆಗಿತಾ ಇದ್ದಾರೆ ಅಂದರೆ, ಕನ್ನಡದಲ್ಲಿ ಸದ್ಯಕ್ಕೆ ನೋಡೋದಾದ್ರೆ ಯಾವುದೇ ತರಹದ ಆಕ್ಷನ್ ಥ್ರಿಲ್ಲಿಂಗ್ ಮೂವಿಗಳು ರಿಲೀಸ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ಆಕ್ಷನ್ ಥ್ರಿಲ್ಲಿಂಗ್ ಮೂವಿಯನ್ನು ತೆಗೆಯಲು ಕನ್ನಡ ಇಂಡಸ್ಟ್ರಿಯವರು ಡಿಸೈಡ್ ಮಾಡಿ ಈ ಮ್ಯಾಕ್ಸ್ ಮೂವಿಯನ್ನು ರಿಲೀಸ್ ಮಾಡಲಿದ್ದಾರೆ. ಈ ಮ್ಯಾಕ್ಸ್ ಮೂವಿಯ ರಿಲೀಸಿಂಗ್ ಡೇಟ್ ಬಂದ್ಬಿಟ್ಟು 25/12/2024 ಅಂದರೆ ಡಿಸೆಂಬರ್ 25ನೇ ತಾರೀಕು ಈ ಮ್ಯಾಕ್ಸ್ ಮೂವಿಯು ರಿಲೀಸ್ ಆಗಲಿದೆ. ಏನಿರುತ್ತೆ ಈ ಮ್ಯಾಕ್ಸ್ ಮೂವಿಯಲ್ಲಿ, ಯಾವ ರೀತಿಯಾಗಿ ಥ್ರಿಲ್ ಇದೆ ಮತ್ತು ಯಾವ ರೀತಿಯಾಗಿ ಅಭಿನವ ಚಕ್ರವರ್ತಿ ಅವರು ಈ ಮೂವಿಯಲ್ಲಿ ಅಭಿನಯಿಸಿದ್ದಾರೆ ಎಂಬ ಎಲ್ಲ ವಿಷಯಗಳನ್ನ ನಾವು 25ನೇ ತಾರೀಕು ನೋಡುತ್ತೇವೆ. ಅಫಿಷಿಯಲ್ ಆಗಿ ಈ ಮೂವಿಯ ಟ್ರೈಲರ್ ಅನ್ನ ಬಿಟ್ಟಾಗ ಒಂದು ಸಖತ್ ಥ್ರಿಲ್ ಅನ್ನ ಟ್ರೈಲರು ನೀಡಿದೆ. ನಮ್ಮ ಪ್ರಕಾರ ಈ ಮೂವಿಯು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಆಕ್ಷನ್ ನಿಂದ ತುಂಬಿದೆ ಅಂತ ಅನಿಸ್ತಾ ಇದೆ. ಅದು ಟ್ರೈಲರ್ ಅನ್ನ ನೋಡಿದಾಗಲೇ ನಮಗೆ ಗೊತ್ತಾಗಿದೆ. ಈ ಮೂವಿಯಲ್ಲಿ ಆಕ್ಷನ್ಗೆ ಯಾವುದೇ ರೀತಿ ಕಡಿಮೆ ಇರಲ್ಲ ಮತ್ತು ಅಭಿನವ ಚಕ್ರವರ್ತಿ ಅಭಿನಯಿಸಿದ್ದಾನೆ ಅಂದರೆ ಒಂದು ಥ್ರಿಲ್ ಮಾತ್ರ ಸಖತ್ತಾಗಿ ಈ ಮೂವಿಯಲ್ಲಿ ಇದ್ದೇ ಇರುತ್ತದೆ. ಮತ್ತು ಈ ಮೂವಿ ಕುರಿತಂತೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ಮೂವಿ ರಿಲೀಸ್ ಆಗೋ ಕಾರಣದಿಂದಾಗಿ 6 ಮೂವಿಗಳು ತಮ್ಮ ರಿಲೀಸಿಂಗ್ ಡೇಟನ್ನು ಮುಂದೂಡಿವೆ. ಅಂದರೆ 25ನೇ ತಾರೀಕು ರಿಲೀಸ್ ಆಗಬೇಕಿದ್ದ ಅನೇಕ ಮೂವಿಗಳು ಮುಂದೆ ಹೋಗಿವೆ. ಇದು ಮ್ಯಾಕ್ಸ್ನ ಹವಾ ಅಂತಾನೆ ಹೇಳ್ಬೋದು. ಇದರಿಂದಾಗಿನೇ ಗೊತ್ತಾಗುತ್ತೆ ಈ ಮೂವಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಮತ್ತು ಒಂದು ಟಾಪ್ ಆಕ್ಷನ್ ಥ್ರಿಲ್ಲಿಂಗ್ ಮೂವಿ ಇದಾಗಲಿದೆ ಎಂದು ಒಂದು ಭರವಸೆ ಇದೆ. ಆದರೆ ಒಂದೇ ಒಂದು ಡಿಸಪಾಯಿಂಟ್ಮೆಂಟ್ ಮಾಡಿದ ಒಂದು ಫ್ಯಾಕ್ಟರ್ ಏನಂದರೆ, ಈ ಮೂವಿಯ ಟ್ರೈಲರ್ ಅನ್ನ ಬಿಟ್ಟಾಗ ಅದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಬಿಟ್ಟಿದ್ದರು. ಬದಲಿಗೆ ಬೇರೆ ಭಾಷೆಯಲ್ಲಿ ಬಿಟ್ಟಿದ್ದರೆ, ಅಂದರೆ ಕನ್ನಡ ಭಾಷೆಯಲ್ಲಿ ಬಿಟ್ಟಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಮತ್ತು ಕನ್ನಡಿಗರಿಗೆ ಒಂದು ಹುರುಪು ಇರುತ್ತಿತ್ತು. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಬಿಟ್ಟು ಆ ಕ್ರೇಜ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಆದರೆ ಯಾವುದೇ ಭಾಷೆಯಲ್ಲಿ ಬಿಡಲಿ, ನಮ್ಮ ಕನ್ನಡಿಗನು ಅಭಿನಯಿಸಿದ್ದರೆ ಅದು ಎಂದೆಂದಿಗೂ ಟಾಪ್ ಮೂವಿನೇ ಆಗುತ್ತದೆ. ಸ್ನೇಹಿತರೆ, ಇದಾಗಿತ್ತು ಮ್ಯಾಕ್ಸ್ ಮೂವಿಯ ಕೆಲವೊಂದಷ್ಟು ವಿಚಾರಗಳು. ಮ್ಯಾಕ್ಸ್ ಮೂವಿ ರಿಲೀಸ್ ಆದ ತಕ್ಷಣ ಮ್ಯಾಕ್ಸ್ ಮೂವಿಯ ಕಂಪ್ಲೀಟ್ ರಿವ್ಯೂವನ್ನು ನಮ್ಮ ಚಾನಲಲ್ಲಿ ನೋಡೋಣ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೂವಿಯ ರಿವ್ಯೂನೊಂದಿಗೆ ನಾನು ನಿಮಗೆ ಸಿಗುತ್ತೇನೆ.